ನನಗ್ ಗೊತ್ತಿರಂಗೆ 2011ರಲ್ಲಿ ಅನ್ಸುತ್ತೆ ಈ ಇಂಪ್ಲಿಮೆಂಟೇಶನ್ ನ ತಂದಿದ್ದು. BBMP ಲಿಮಿಟ್ಸ್ ಅಲ್ಲಿ ನಿಮ್ದು ವೇಕೆಂಟ್ ಲ್ಯಾಂಡ್ ಇದೆಯಾ, ಆ ಜಾಗನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಫೋಟೋ ಹೊಡ್ಕೊಂಡ್ ಬಂದ್ರೇನೆ ಟ್ಯಾಕ್ಸ್ ಕಟ್ಟಕ್ಕೆ ಅಪ್ಲಿಕೇಶನ್ ಕೊಡ್ತಾ ಇದ್ರು, ಇಲ್ಲ ಅಂದ್ರೆ ಕೊಡ್ತಾ ಇರ್ಲಿಲ್ಲ. ಅದನ್ನ ಈಗ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ, ಬಟ್ ಫೈನು ಆಗ್ತಾ ಇದ್ದಾರೆ. ಈಗ್ಲೂ ತುಂಬಾ ಜನ ಅವರ ಸೊತ್ತಿಗೆ ಈ ಖಾತಾ ಮಾಡ್ಕೊಳಕ್ಕೆ ಎದುರ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಏನು ಕಂದಾಯದಲ್ಲಿ ಮೆಜರ್ಮೆಂಟ್ ಇದೆಯಲ್ಲ ಅದು ಈ ಖಾತಾಲ್ ಅಪ್ಡೇಟ್ ಆಗೋಯ್ತು ಅಂದಾಗ ಯಾವ ವರ್ಷದಿಂದ ಇವರು ನಮಗ್ ಫೈನ್ ಹಾಕ್ಬೋದು ಅಂತ ಯೋಚನೆ ಮಾಡ್ಕೊಂಡು ಈ ಖಾತಾನೆ ಮಾಡ್ಕೊಂತ ಇಲ್ಲ. ಈಗೂ ಇದಾರೆ ಎಷ್ಟೋ ಜನ, ಅಲ್ಲ ನನ್ಗೆ ಗೊತ್ತಿರಂಗ್ ಹೇಳ್ದೆ, ನಿಜ ಆಗಿರ್ಬೋದು. ಸೊ ಏಪ್ರಿಲ್ ಸ್ಟಾರ್ಟ್ ಆಗಿದೆ. BBMP ಲಿಮಿಟ್ಸ್ ಅಲ್ಲಿರುವ ಎಲ್ಲಾ ಪ್ರಾಪರ್ಟಿ ಓನರ್ ಗಳಿಗೆ ಏನಪ್ಪಾ ಅಂದಾಗ ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ನ ಈ ತಿಂಗಳಲ್ಲಿ ಕಟ್ಬಿಡಿ, 5% ಡಿಸ್ಕೌಂಟ್ ನ ತಗೊಳ್ಳಿ. ಯಾಕಂದ್ರೆ BBMP ಅಡ್ವಾನ್ಸ್ ಆಗಿ ನಮ್ ಪ್ರಾಪರ್ಟಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದ್ರಿಂದ ಈ 5% ರಿಯಾಯಿತಿ. ಮಿಸ್ ಮಾಡ್ಕೊಂಡ್ರಿ ಅಂದಾಗ 15% ಇಂಟ್ರೆಸ್ಟ್ ಹಾಕ್ತಾರೆ ವರ್ಷಕ್ಕೆ. BBMP ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಕಟ್ಟೋದಕ್ಕಿಂತ ಮುಂಚೆ ಕೆಲವು ಇನ್ಫಾರ್ಮೇಶನ್ ಗಳನ್ನ ಹಂಚ್ಕೊಂತ ಇದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೂ ಯೂಸ್ಫುಲ್ ಆಗ್ಬೋದು. ನೀವು ಈ ತರದ ಸಮಸ್ಯೆಗೆ ಸಿಗಾಕೊಂಬೇಡಿ, ಅವೇರ್ನೆಸ್ ತಗೊಳ್ಳಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಚಾನಲ್ಗೆ ಹೊಸದಾಗಿ ವಿವರ ಇದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತಿಳಿಸೋ ಮಾಹಿತಿಗಳು ಯೂಸ್ಫುಲ್ ಆಗಿದೆ ಅಂದಾಗ ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಆನ್ಲೈನ್ ಅಲ್ಲಿ ಈ ಬಲ್ಕ್ ಜನರೇಷನ್ ಗಾರ್ಬೇಜ್ ಅಂತ ಒಂದು ಹೊಸ ಸ್ಲ್ಯಾಬ್ ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಚೆಕ್ ಮಾಡ್ಬಿಟ್ಟು ನನ್ ಆಫ್ ದಿಸ್ ಎಬೋ ಅಂತ ಸೆಲೆಕ್ಟ್ ಮಾಡಿ. ಸಪೋಸ್ ತಪ್ಪಿಪ್ ಮಾಡಿದ್ರಿ ಅಂದಾಗ ಏನಾಗಲ್ಲ, ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಮಾಡಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ, ಎಲ್ಲೆಡೆ ಈ ಖಾತಾ, ಡಿಜಿಟಲ್ ಖಾತಾ, 10 ಡಿಜಿಟ್ ಖಾತಾ ನಂಬರ್ ಕೊಟ್ಬಿಟ್ಟಿದ್ದಾರೆ. ಹಾಗೆ 10 ಡಿಜಿಟ್ SAS ನಂಬರು. ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬೇಕು. ಎಷ್ಟೋ ಜನಕ್ಕೆ ಖಾತೆ ಆಗಿದ ತಕ್ಷಣನೇ ನೋಟಿಸ್ ಗಳು ಬಂದ್ಬಿಟ್ಟಿದೆ, ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಮೆಷರ್ಮೆಂಟ್ ತೋರಿಸಿಲ್ಲ, ಈ ಖಾತಾಲು ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಕಟ್ಟಿರುವ ಟ್ಯಾಕ್ಸ್ ಅಲ್ಲಿ ಮೆಷರ್ಮೆಂಟ್ ರಾಂಗ್ ಇದೆ ಅಂದ್ಬಿಟ್ಟು ಎಷ್ಟೋ ಜನ ಶೋಕಾಸ್ ನೋಟಿಸ್ ತಗೊಂಡಿದ್ದಾರೆ, ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಚೆಕ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಖಾತಾ ಇನ್ನು ಎಷ್ಟೋ ಜನ ಮಾಡ್ಕೊಂಡಿಲ್ಲ. ಈ ಖಾತಾ ಮಾಡುವಾಗ ನಿಮ್ ಸೈಟ್ ಏರಿಯಾ, ಬಿಲ್ಡಪ್ ಏರಿಯಾ ಕರೆಕ್ಟ್ ಆಗಿ ಹಾಕಿ, ಇಲ್ಲ ಅಂದಾಗ ನಿಮ್ಗೂ ಶೋಕಾಸ್ ನೋಟಿಸ್. ಈ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡುವಾಗ ಏನಪ್ಪಾ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ಇದೆ ಪೇಮೆಂಟ್ ಮಾಡ್ಬಿಡು ಆನ್ಲೈನ್ ಅಲ್ಲಿ ಅಂತೀರಾ. ಇಲ್ಲ ಕೆಲವು ವೆಬ್ಸೈಟ್ ಗೊತ್ತಲ್ಲ, ಇಂಟರ್ನೆಟ್ ಸೆಂಟರ್ ಹತ್ರ ಹೋಗ್ತೀರಾ, ನಿಮ್ SS ನಂಬರ್ ಹೇಳಿದ ತಕ್ಷಣ ಅವರು ಅಷ್ಟೇನೆ ನೋಡ್ತಾರೆ, ನಿಮ್ದು ಟೋಟಲ್ ಅಮೌಂಟ್ ಹೇಳ್ತಾರೆ, ಟ್ಯಾಕ್ಸ್ ಕಟ್ಬಿಡ್ತೀರಾ. ಅದೇ ನೀವು BBMP ವಾರ್ಡ್ ಆಫೀಸ್ಗೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಬಿಟ್ಟು ನಿಮ್ ಸೈಟ್ ಏರಿಯಾ, ಬಿಲ್ಡಪ್ ಏರಿಯಾ, ಯಾವಾಗ ಬಿಲ್ಡಿಂಗ್ ಕಟ್ಟಿದ್ದು ಅಂತೆಲ್ಲ ವಿಚಾರಿಸ್ಬಿಟ್ಟು ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ, ಎಷ್ಟು ಡಿಸ್ಕೌಂಟ್ ಇದೆ ಅಂತ ಚೆಕ್ ಮಾಡಿ ಅವರಿಂದ ಒಂದ್ ಚಲನ್ ತಗೊಂಡ್ರೆ ಎಷ್ಟು ಸಖತ್ತಾಗಿರುತ್ತೆ. ಪ್ರವೇಶನ ಸ್ವಚ್ಛತಾ ಶುಲ್ಕ ಅಂತೆ ಹೊಸದಾಗಿ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದಾರೆ ಅಂತ ನೀವ್ ಅನ್ಕೊಬಹುದು. ಇದು 2011ರಲ್ಲೇ ಇಂಪ್ಲಿಮೆಂಟ್ ಆಗಿತ್ತು, ಬಟ್ ವರ್ಷ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಯಾರು ಮೇಂಟೈನ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ ನಾನು. ಇನ್ಮೇಲೆ ಮೇಂಟೈನ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಿಮ್ GBA ಅಂಡರ್ ಅಲ್ಲಿ ಇರೋದು. ಮುಂಚೆ BBMP ಇತ್ತು, ಈಗ GBA ಅಲ್ಲಿ 5 ಭಾಗಗಳಾಗಿದೆ. ಆ 5 ಭಾಗಗಳಿಗೆ ಟೋಟಲ್ ಆಗಿ 369 ವಾರ್ಡ್ಗಳು ಮಾಡ್ತಾ ಇದ್ದಾರೆ. 369 ಕಾರ್ಪೊರೇಟರ್ಗಳು ಬರ್ತಾರೆ, 5 MP ಗಳು ಬರ್ತಾರೆ. ನಿಮ್ ವಾರ್ಡು ಇಷ್ಟು ದೊಡ್ಡದಿದ್ದು ಇಷ್ಟು ಚಿಕ್ಕದಾಗಿದೆ. ಸೊ ಏನೇ ಪ್ರಾಪರ್ಟಿ ಟ್ಯಾಕ್ಸ್ ಆಗ್ಲಿ, ಖಾತೆ ಆಗ್ಲಿ, ಡಾಕ್ಯುಮೆಂಟ್ ಆಗ್ಲಿ, ಮೆಷರ್ಮೆಂಟ್ ಆಗ್ಲಿ ನೀಟಾಗಿ ಮಾಡಿ ಇಟ್ಕೊಳ್ಳಿ. ನೀಟಾಗಿ ನಿಮ್ ಸೈಟ್ ನ ಇಟ್ಕೊಳ್ಳಿ. ಇಲ್ಲ ಅಂದಾಗ ಶುಲ್ಕಗಳು ಕಟ್ಟಕ್ ರೆಡಿ ಆಗಿ. ಕೊನೆಯದಾಗಿ ನಿಮ್ ಜೊತೆ ಹಂಚ್ಕೊಂತ ಇರುವ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅದು ಅಂದಾಗ, ಆಥರೈಸ್ ಕನ್ಸ್ಟ್ರಕ್ಷನ್ ನ 5% ವರೆಗೂ ರಿಯಾಯಿತಿ ಕೊಟ್ಟಿದ್ರು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ ಟು 15% ವರೆಗೂ ಅಂತ ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. 1 ತಿಂಗಳು ಕಾಲಾವಕಾಶ ಇದೆ, ಅಬ್ಜೆಕ್ಷನ್ ಸಲ್ಲಿಸೋರು ಸಲ್ಲಿಸಬಹುದು ಅಂತ. ಸಪೋಸ್ 1 ತಿಂಗಳೊಳಗೆ ಯಾವ್ದು ಬಂದಿಲ್ಲ ಅಂದಾಗ ಅಪ್ ಟು 15% ವರೆಗೂ ರಿಯಾಯಿತಿ ಇರುತ್ತೆ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಗಳಿಗೆ. ಪ್ಲಸ್ ರೇಟು ನಿಗದಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅಲ್ಲಿವರೆಗೂ ಶುಭ ದಿನ.